ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನೋಡಿ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ತಾಲೂಕು, ಆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಶಾಲೆ, ಸರ್ಕಾರಿ ಉನ್ನತೀಕರಣ ಪ್ರಾಥಮಿಕ ಶಾಲೆ ಬಿಳ್ಳೂರು ಅಂತ. ಇಲ್ಲಿ ರಾಜ್ಯಾದ್ಯಂತ ಯಾವ ರೀತಿ ಶಾಲೆಗಳು ಈ ದಿನ ಸರ್ಕಾರದ ಆದೇಶದ ಮೇರೆಗೆ ಪ್ರಾರಂಭ ಆಗ್ತಾಯಿದೆಯೋ ಅದೇ ರೀತಿ ಈ ಒಂದು ಶಾಲೆಯನ್ನು ಇಲ್ಲಿ ಪ್ರಾರಂಭ ಆಗ್ತಾಯಿದೆ. ಇಲ್ಲಿನ ವಿಶೇಷತೆ ಏನೆಂದರೆ, ನಮ್ಮ ಭಾಗ್ಯನಗರ ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿ ಒಳ್ಳೆಯ ಫಲಿತಾಂಶ ಕೊಟ್ಟು ಈ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಒತ್ತನ್ನು ಕೊಟ್ಟಿರ್ತಕ್ಕಂಥ ಮುಖ್ಯ ಶಿಕ್ಷಕ ನಾಗರಾಜ್ರವರು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ಮಾಡಿ ಎಲ್ಲ ಶಾಲೆಯ ಮಕ್ಕಳು ಮತ್ತು ಪೋಷಕರನ್ನು ಕರೆಸಿ ಒಂದು ಒಳ್ಳೆಯ ಸಮಾರಂಭ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿ ವಿಜೃಂಭಣೆಯಿಂದ ಮಾಡಿರೋದು ನಿಜವಾಗ್ಲೂ ಸಂತೋಷ ಆಗ್ತದೆ. ತಾವು ಮುಂದೆ ಈ ಒಂದು ಕಾರ್ಯಕ್ರಮ ನೋಡ್ಬೋದು. ಮತ್ತು ಮಕ್ಕಳಿಗೆ ಈ ದಿನ ವಿಶೇಷವಾಗಿ ಏನು ಯೂನಿಫಾರಮ್ ಬಟ್ಟೆ ಕೊಡ್ತಾರೆ, ಅದನ್ನು ತಾವು ನೋಡ್ಬೋದು ವೀಕ್ಷಕರೇ. ನೋಡಿ, ಇಲ್ಲಿ ಒಳ್ಳೆಯ ಬ್ಯಾನರ್ ಕೂಡ ಹಾಕಿದ್ದಾರೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಿಳ್ಳೂರು ಅಂತ. ಈ ಒಂದು ಶಾಲೆ ತುಂಬ ಫಲಿತಾಂಶದಲ್ಲಿ ತಾಲೂಕಿನಲ್ಲೇ 2ನೇ ಸ್ಥಾನದಲ್ಲಿದೆ. ಬಹುಶಃ ಈ ವರ್ಷ 1ನೇ ಸ್ಥಾನಕ್ಕೆ ಬರಬಹುದು ಅಂತ ನಿರೀಕ್ಷೆ ಕಾಡ್ತಾ ಇದ್ದಾರೆ ನಮ್ಮ ಉಪಾಧ್ಯಾಯರು ಮತ್ತು ಪೋಷಕರು. ಮೇಡಮ್ ಹೇಳಿ ಮೇಡಮ್, ತಮ್ಮ ಪರಿಚಯ. ನಮ್ಮ ಹೆಸರು ಸ್ವಾತಿ ಅಂತ, ನಾನು LKG UKG ನರ್ಸರಿ ಟೀಚರ್. ಮೇಡಮ್ ನಮ್ಮ ಹೆಸರು ರಾಜೇಶ್ವರಿ ಅಂತ, ನಾನು ಕನ್ನಡ ಟೀಚರ್. ನನ್ನ ಹೆಸರು ಫಾರೂಕ್ ಅಬ್ದುಲ್ಲಾ, ನಾನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. Myself Lakshmisha PV. I am English teacher in this school. I am handling from 4th to 8th class. ನನ್ನ ಹೆಸರು ನಾಗರಾಜ್ ಎನ್, ನಾನು ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಆಂಜನೇಯ PT ಅಂತ, ಹೆದ್ರೆಡ್ಪಲ್ಲಿ JHPS ಮುಖ್ಯ ಶಿಕ್ಷಕರಾಗಿದ್ದೇನೆ. ಈ ಒಂದು ಮಕ್ಕಳ ಮತ್ತು ಪೋಷಕರ ಮಹಾಸಭೆಗೆ ನನ್ನನ್ನು ಗೆಸ್ಟಾಗಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಪರಿಸರ ಅಧ್ಯಯನ ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ. ತಮ್ಮ ಹೆಸರು ಸರ್? ತಿಪ್ಪೇನಾಯಕ, LPSಗೆ ಗಣಿತ ಮತ್ತು. ನೋಡಿ, ಹಾರ ಪೇಟೆ ಶಾಲು ಹಾಕಿ ಕೆಲವರು ಸನ್ಮಾನಗಳು ಮಾಡಿರ್ತಾರೆ. ಒಳ್ಳೆಯ ಬಕ್ಕೆ ಇಟ್ಟು ಹೂವಿನ ಹಾರಗಳೊಂದಿಗೆ ವೇದಿಕೆ ಅಲಂಕರಿಸಿರುತ್ತಾರೆ. ನೋಡಿ ವೀಕ್ಷಕರೇ, ಇದು ನಮ್ಮ ಭಾರತ ದೇಶದ ಭೂಪಟವನ್ನು ತೋರಿಸಿದ್ದಾರೆ ಶಾಲೆಯಲ್ಲಿ. ಯಾವ ರೀತಿ ಈ ಶಾಲೆ ಇದೆ ಅಂತ ತಾವು ನೋಡ್ಬೋದು. ಈ ಪ್ರಾರಂಭದಲ್ಲೇ ಇಲ್ಲಿ ಒಂದು ಒಳ್ಳೆಯ ವಿದ್ಯಾ ಗಣಪತಿಯ ದೇವಸ್ಥಾನವನ್ನು ನೋಡ್ಬೋದು. ವಿಗ್ರಹ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ವಿಗ್ರಹ. ವಿದ್ಯಾರ್ಥಿಗಳು ಬಂದ ತಕ್ಷಣ ದೇವರಿಗೆ ನಮಿಸಿ ಪ್ರಾರ್ಥನೆ ಮುಗಿಸಿ ಶಾಲೆಗಳಿಗೆ ಹೋಗಿ ತಮ್ಮ ದಿನನಿತ್ಯದ ಪಾಠಗಳನ್ನು ಮುಂದುವರಿಸ್ತಾರೆ. ಈ ಒಂದು ಶಾಲೆ ಅಂದರೆ ನಮ್ಮ ತಾಲೂಕಿನಲ್ಲೇ ಒಂದು ಹೆಸರು ಮಾಡಿರುವಂಥ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಗಳಿಸಿದೆ. ಒಳ್ಳೆಯ ಹೆಸರು. ಇದು ನಿಜವಾಗ್ಲೂ ಸರ್ಕಾರಿ ಶಾಲೆಯೇ ಇಲ್ಲವೇ ಖಾಸಗಿ ಶಾಲೆಯೇ ಅಂತ ಕೆಲವರು ಗೊತ್ತಿಲ್ಲದೆ ಇರೋರು ಹೇಳ್ಕೊತಾರೆ. ನೋಡಿ, ಇಲ್ಲಿ ಇದು ಯಾವ ರೀತಿಯ ಅಭಿವೃದ್ಧಿ ಹೊಂದಿದೆ, ಹೆಂಗೆ ಹೊಂದಿದೆ, ಯಾರು ಇದಕ್ಕೆ ಸಹಾಯ ಹಸ್ತ ನೀಡಿದ್ದಾರೆ ಅಂತಂದ್ಬಿಟ್ಟು ನಾನು ಮುಂದೆ ಮುಖ್ಯ ಶಿಕ್ಷಕರ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನಾನು ತಿಳಿಸ್ತೀನಿ ವೀಕ್ಷಕರೇ. ನೋಡಿ, ಈ ಶಾಲೆಗೆ ಹೋಗುವಾಗ ಒಂದು ರ್ಯಾಂಪ್ ನೋಡ್ಬೋದಂತೆ. ಎಷ್ಟು ಚೆನ್ನಾಗಿದೆ ರ್ಯಾಂಪ್, ಟೈಲ್ಸ್ ಇದು. ಈ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿದೆ? ಎಲ್ಲ ಖಾಸಗಿ ಶಾಲೆಗಳ ಥರ ಇದೆ ಇದು. ಇಲ್ಲಿ ಒಳಗಡೆ ರೂಮ್ಗಳು ಕೂಡ ಅಷ್ಟೇ, ಡೆಸ್ಕ್ಗಳು ಕೂಡ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ತಾವು ನೋಡ್ಬೋದು. ನೋಡಿ, ಇವು NGO ಅವರು ಪ್ಯಾನಲ್ ಬೋರ್ಡು ಈ ಒಂದು ಶಾಲೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪೀಠೋಪಕರಣಗಳು ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ತಾವು ನೋಡ್ಬೋದು. ನೋಡಿ ಯಾವ ರೀತಿ ಪೀಠೋಪಕರಣಗಳಿದೆ ಅಂತ. ಪುಸ್ತಕಗಳು ಆಲ್ರೆಡಿ ಆವಾಗಲೇ ಬಂದುಬಿಟ್ಟಿದೆ. ಇವತ್ತು ಎಲ್ರಿಗೂ ವಿತರಣೆ ಮಾಡಲಾಗಬಹುದು. ಮತ್ತು ಬಟ್ಟೆಗಳು ಇದೆ.
ನೋಡಿ ಎಲ್ಲ ಬಟ್ಟೆಗಳು ಇದೆ. ಡೆಸ್ಕ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಡೆಸ್ಕ್ಗಳು ಅಷ್ಟು ಚೆನ್ನಾಗಿದೆ. ಫರ್ನಿಚರು ಇದು NGO ಕೊಟ್ಟಿದ್ದಾರೆ ಅಂತ ಇದೆ. ಅದರ ಪೂರ್ಣ ವಿವರಣವನ್ನು ನಮ್ಮ ಮುಖ್ಯ ಶಿಕ್ಷಕರನ್ನೇ ಕೇಳೋಣ ವೀಕ್ಷಕರೇ. ನೋಡಿ ಮಕ್ಕಳು ಕೈ ತೊಳೆಯಲು ಕುಡಿಯಲು ನೀರಿದೆ. ನೀರಿನ ಸೌಕರ್ಯನೂ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಶಾಲೆ ಟೈಲ್ಸು ನಾನು ಹೇಳ್ದಂಗೆ ಟೈಲ್ಸ್ ಇದೆ ನೋಡಿ. ಆಹಾರ ಸರಪಳಿ, ಜಲಚಕ್ರ ಇವೆಲ್ಲ ಪೇಂಟಿಂಗ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಫ್ಲೋರಿಂಗ್ ನೋಡಿ ವೀಕ್ಷಕರೇ, ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಈ ಟೈಲ್ಸು ಒಂದು ಇದು ಅಡುಗೆ ಕೋಣೆನೇ ಇಷ್ಟೊಂದು ಚೆನ್ನಾಗಿದ್ದರೆ ಇನ್ನು ಓದುವ ಕೋಣೆಗಳು ಯಾವ ರೀತಿ ಇರ್ಬೋದು ಅಂತ ನೀವು ನೋಡ್ಬೋದು. ಇಲ್ಲಿ ಏನೋ RO ವಾಟರ್ ಕೂಡ ಇದೆ, ಹಾಕ್ಬೋದು ನೋಡಿ. ಇಲ್ಲಿ ಕೂಡ ಯಾವ ರೀತಿ ಇದೆ ಅಂದರೆ ಲಿವರ್ ಫಂಕ್ಷನ್ ಅಂತೆ, ಟ್ರೀ ಲೈಫ್ ಸೈಕಲ್ ಅಂತೆ ನೋಡಿ. ಈ ಪೇಂಟಿಂಗ್ಸ್ ನೋಡಿದ್ರೇ ಅರ್ಧ ನಾಲೆಡ್ಜು ಮಕ್ಕಳಿಗೆ ಬರುತ್ತೆ ನೋಡಿ. ಅಡುಗೆ ಕೂಡ ಎಷ್ಟು ಚೆನ್ನಾಗಿದೆ. ಈ ಥರ ಟೈಲ್ಸ್ ಇರೋದು, ಒಳ್ಳೊಳ್ಳೆ ಫರ್ನಿಚರ್ ಇರೋದು ಯಾವ ಶಾಲೆನೂ ಇರೋಲ್ಲ ನಮ್ಮ ಗಡಿ ಪ್ರದೇಶ, ಅದು ಹಿಂದುಳಿದ ಗಡಿ ಪ್ರದೇಶದಲ್ಲಿ ತಾವು ನೋಡ್ಬೋದು ನೋಡಿ. ಇಲ್ಲೂ ಒಂದು ಕೂಡ ಒಂದು ಪ್ಯಾನಲ್ ಬೋರ್ಡ್ ಇದೆ. ಇದು ಯಾವ ರೀತಿ ಕೆಲಸ ಮಾಡುತ್ತಲ್ಲ ಇದೆ ಅಂತಂದ್ಬಿಟ್ಟು, ಈ ಪ್ಯಾನಲ್ ಬೋರ್ಡ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು ತಾವು ನೋಡ್ಬೋದು. ನೋಡಿ ವಿದ್ಯಾರ್ಥಿಗಳು ಬರೀತೀಯನಪ್ಪ? ಯಾವ ರೀತಿ ಬರೀತೀಯ? ಏನು ಬರೀಬೇಕು? ಏನು ಬರೀತೀಯ ಅದರಲ್ಲೇ? ಹ್ಞೂ ಬರೆಯ. ಎಷ್ಟು ಚೆನ್ನಾಗಿ ನಮ್ಮ ತಾಂತ್ರಿಕತೆ ಮುಂದುವರೆದಿದೆ ಅಂದರೆ ಈ ಒಂದು ಶಾಲೆಯನ್ನು ನಾವು ನೋಡ್ಬೋದು. ಶಾಲೆ ಈಗೆಲ್ಲ ಬೋರ್ಡಲ್ಲೆಲ್ಲ ಹಿಂಗೆ ಬರೀತೀರಾ ನೀವು? ಏನಪ್ಪ, ಏನು ನಿನ್ನ ಹೆಸರು? ಬೋರ್ಡಲ್ಲೆಲ್ಲ ಹಿಂಗೆ ಬರೀತೀರಾ. ಬಟ್ ಇದರಿಂದ ನಿಮ್ಗೇನು ಅನುಕೂಲ? ಓ, ಆ ಥರದ ಅನುಕೂಲ ಆಗುತ್ತೆ. ನೀವೆಲ್ಲ ಎಷ್ಟನೇ ಕ್ಲಾಸಮ್ಮ? 8ಆ? ನೀನಮ್ಮ? 8. ಹೆಂಗಿದೆ ನಿಮ್ಮೂರ ಶಾಲೆ? ಚೆನ್ನಾಗಿದೆಯಾ? ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ? ಹಾಂ, ಯಾವುದೇ ತೊಂದರೆ ಇಲ್ಲ. ಎಲ್ಲ ಬಿಳ್ಳೂರು ಮಕ್ಕಳೇನಾ ಇಲ್ಲ ಸುತ್ತಮುತ್ತಲು ಮಕ್ಕಳ? ಹಳ್ಳಿಗಳ ಕಡೆಯಿಂದ ಬರ್ತೀರ ಹೆಣ್ಮಕ್ಳು? ಬಸ್ಸುಗಳ ಕನ್ವೀನಿಯನ್ಸ್ ಎಲ್ಲ ಚೆನ್ನಾಗಿದೆಯಾ? ಹಾಂ, ಇಲ್ಲ ಸೈಕಲ್ಗಳು ತೊಗೊಂಬರ್ತೀರಾ? ಬಸ್ಗಳಲ್ಲೇ ಬರ್ತೀರಾ? ವೆರಿ ಗುಡ್. ಚೆನ್ನಾಗಿ ಓದಬೇಕು ನೋಡಿ. ಇಂಥ ಶಾಲೆಯಲ್ಲಿ ನಿಮಗೆ ನೀವು ಇರೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಅಲ್ವಾ? ಬೇರೆ ಶಾಲೆಗಳು ನೋಡಿ ಹೆಂಗಿರುತ್ತೆ ಅಂತ ಅಲ್ವಾ? ಏನೋ ನೀವೆಲ್ಲ ಇದೇ ಊರೇ ಅವನಾ? ಹಾಂ, ಇದೇ ಊರೇ. ಎಲ್ಲಿಂದ ಬರೋದು? ಜೊತೆಗೆ ಫ್ಯಾನ್ ಕೂಡ ಇದೆ. ಈ ಒಂದು ಬಿಸಿಲ ಬೇಗೆಯನ್ನು ತಡೆಯಲು ಒಂದು ಫ್ಯಾನ್ ಕೂಡ ಕೊಟ್ಟಿದ್ದಾರೆ ಶಾಲೆಗಳಲ್ಲಿ. ನೋಡಿ, ಇದು ನಮ್ಮ ಶಾಲೆಯ ಕಚೇರಿ ಕೂಡ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಚೇರ್ಸ್ ಹಾಕ್ಬೋದು, ಬೇರೆ ಇದಾಗ್ಬೋದು ನೋಡಿ. ಕಂಪ್ಯೂಟ್ರ್ ಇದೆ. ಇವತ್ತು ಬೆಲೂನ್ ಕಟ್ಟೋಕ್ಕೆ ಸನ್ನದ್ಧರಾಗಿದ್ದಾರೆ ಸ್ಟೇಜ್ ಮೇಲೆ ನೋಡಿ. ಶಿಕ್ಷಕರ ಮಾಹಿತಿ ವಿವರ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು ಸುಭಾಷ್ ಚಂದ್ರ ಬೋಸು, ಕನ್ನಡದ ಕವಿಗಳು ಎಲ್ಲರನ್ನೂ ಹಾಕಿದ್ದಾರೆ. ಇದು ಮಕ್ಕಳಿಗೆ ಪರಿಚಯ ಮಾಡುವಂಥದ್ದು. ನಮ್ಮ ಹಿಂದಿನ ಏನು ಸಮಾಜ ಇರುತ್ತೆ, ಯಾರು ಸ್ವಾತಂತ್ರ್ಯ ಹೋರಾಟಗಾರರು, ಯಾರು ನಮ್ಮ ಜಿಲ್ಲೆಯ ಹೆಸರಾಂತ ಇಂಜಿನಿಯರ್ ವಿಶ್ವೇಶ್ವರಯ್ಯವರು, ಹಿಂದಿನ ಮಕ್ಳಿಗೆ ಗೊತ್ತಾಗಲ್ಲ. ಇಂಥವೆಲ್ಲ ಹೇಳಿದ್ರೇ
ಅವ್ರಿಗೂ ಒಂಥರ ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ, ಬುದ್ಧಿ ಬರುತ್ತೆ. ನೋಡು ವಾಚ್ ಇದೆ, ಇಲ್ಲೊಂದು ಫ್ಯಾನ್ ಇದೆ ನೋಡಿ, ಇಲ್ಲಿ ನಮ್ಮ ಹಿರಿಯರು ಮತ್ತು ಕೆಲವು ಬೀರುಗಳಿದೆ, ಇನ್ನೂ ಒಂದು ಫ್ಯಾನ್ ಇದೆ. ಇಷ್ಟು ಚೆನ್ನಾಗಿರೋ ಅಂಥ ಒಂದು ಕಚೇರಿ, ನಮ್ಮ ಶಾಲೆಯ ಕಚೇರಿ ಎಷ್ಟು ಚೆನ್ನಾಗಿದೆ ಅಂತ ತಾವು ನೋಡಿದ್ದೀರಾ. ಈಗ ನಮ್ಮ ಮುಖ್ಯ ಶಿಕ್ಷಕರನ್ನ ಪ್ರೆಸ್ ಮೀಟ್ ಮಾಡೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ವೀಕ್ಷಕರೇ ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನೀವು ಮುಖ್ಯ ಶಿಕ್ಷಕರಾಗಿ ಈ ಒಂದು ಬಿಳ್ಳೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದೀರಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ತಮಗೆ, ನಮ್ಮ ಚಾನಲ್ ಕಡೆಯಿಂದ ತಮಗೆ ಶುಭಾಶಯಗಳು ಸರ್. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು 2ನೇ ಸ್ಥಾನದಲ್ಲಿದೆ ಫಲಿತಾಂಶದಲ್ಲಿ, ಮತ್ತು ವಿದ್ಯಾರ್ಥಿಗಳಲ್ಲಿ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಈ ಕಟ್ಟಡ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ನೀವೇನೋ ಬೋರ್ಡ್ ಹಾಕಿಲ್ಲ ಅಂದರೆ ಇದನ್ನು ಖಾಸಗಿ ಶಾಲೆ ಅಂತ ಅಂದ್ಕೊತಾರೆ ಜನಸಾಮಾನ್ಯರು. ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಕಾರಣ ಏನು? ಈಗ ನಾವು ಸುಮಾರು ಶಾಲೆಗಳು ನೋಡಿದ್ದೀವಿ, ನಮ್ಮ ತಾಲೂಕು ನೋಡಿದ್ದೀವಿ, ಪಕ್ಕದಲ್ಲಿ ಚೇಳೂರು ತಾಲೂಕು ನೋಡಿದ್ದೀವಿ. ಯಾವ ಶಾಲೆಗಳಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಒಳ್ಳೆ ಟೈಲ್ಸ್ ಆಗಲಿ, ಒಂದು ಫರ್ನಿಚರ್ ಆಗಲಿ, ಮತ್ತು ಯಾವುದೋ ಒಂದು ಏನು ಟಿ ವಿಸ್ಗಳಿಗೆ ಹಾಕಿದ್ದಾರೆ, ಪ್ಯಾನಲ್ ಬೋರ್ಡ್ಸ್ ಕೊಟ್ಟಿದ್ದಾರೆ. ಮತ್ತು ನೋಡಿ ಈಗ ತಣ್ಣಗೆ ಗಾಳಿ ಬರ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಕೊಟ್ಟಿದ್ರು ತಾವು ಫ್ಯಾನ್ಗಳು ಹಾಕ್ಸಿದ್ದೀರಾ. ಯಾವ ರೀತಿ ನೀವು ಇದನ್ನು ಮೇಂಟೈನ್ ಮಾಡಿದ್ದೀರಾ? ಯಾರೋ ಡೋನರ್ಸ್ ಇದ್ದಾರಾ? ದಯವಿಟ್ಟು ಒಂದು ಸವಿಸ್ತಾರವಾದ ಒಂದು ಪತ್ರಿಕಾ ಹೇಳಿಕೆಯನ್ನು ನಮ್ಮ ಚಾನಲ್ಗೆ ಕೊಡಿ ಸರ್ ದಯವಿಟ್ಟು. ಸರ್, ನನ್ನ ಹೆಸರು ನಾಗರಾಜು ಅಂತ. ನಾನು ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈ ಶಾಲೆಗೆ ನಾನು 2023ರ ಸಾಮಾನ್ಯ ವರ್ಗಾವಣೆಯಲ್ಲಿ ಇಲ್ಲಿಗೆ ಪ್ಲೇಸ್ ಆಯ್ಕೆ ಮಾಡಿಕೊಂಡು ಅದಕ್ಕೆ 2 ವರ್ಷ ಆಯ್ತು ಅಷ್ಟೇ. ನೀವು 3 ವರ್ಷ ಆಯ್ತು ಸರ್. 2023 ಜೂನಲ್ಲಿ 3 ವರ್ಷ ಆಯಿತು. 3 ವರ್ಷಕ್ಕೆ ಇಷ್ಟು ಡೆವಲಪ್ಮೆಂಟ್. ಇನ್ನೊಂದು 2 ವರ್ಷ ಆದರೆ ಕಾಲೇಜೇ ಓಪನ್ ಮಾಡಿಸ್ತೀರಾ? 3 ವರ್ಷಗಳ ಹಿಂದೆ ನಾವು ಈ ಶಾಲೆಗೆ ಬಂದಾಗ ದಾಖಲಾತಿಯಲ್ಲಿ ಶಾಲೆ 160 ಮಕ್ಕಳಿತ್ತು. 2024ನೇ ಇಸ್ವಿಯಲ್ಲಿ 180 ಆಯಿತು. ಹಿಂದಿನ ವರ್ಷ 212 ಮಕ್ಕಳಿದ್ವು. ಈ ವರ್ಷ ನಮ್ಮ ಒಂದು ಅಂದಾಜು 250ರಿಂದ 300 ಆಗುವಂತಹ ದಾಖಲಾತಿ ಆಗುವಂತಹ ಎಲ್ಲ ಒಂದು ಅವಕಾಶಗಳಿವೆ. ಈ ದಾಖಲಾತಿಯಲ್ಲಿ ಇಡೀ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಈಗ 2ನೇ ಸ್ಥಾನದಲ್ಲಿದ್ದೀವಿ. ಬಾಗೇಪಲ್ಲಿ ಪಟ್ಟಣ ಬಿಟ್ಟರೆ ಈಗ ದಾಖಲಾತಿಯಲ್ಲಿ ಅತಿ ಹೆಚ್ಚು ಮಕ್ಕಳಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮದೇ ಆಗಿದೆ. ಇನ್ನು ತಾವು ಕೇಳಿದಾಗೆ ಶಾಲೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಇದು ಮಾಡಿದಾಗ ನಾವು ನಮ್ಮ ಇಲಾಖೆ ಮತ್ತು ಸರ್ಕಾರವನ್ನು ಮಾತ್ರನೇ ನಂಬ್ಕೊಂಡಿರೋ NGO ಸಂಘ ಸಂಸ್ಥೆಗಳ ಮತ್ತು ದಾನಿಗಳಿಂದ ನಾವು ಈ 3 ವರ್ಷಗಳಲ್ಲಿ ಸುಮಾರು 40ರಿಂದ 45 ಲಕ್ಷ ಅಷ್ಟು ಶಾಲೆಗೆ ನಾವು ಆಸ್ತಿಯನ್ನು ಕೂಡಿಟ್ಟಿದ್ದೀವಿ. ಈಗ ನೀವೇನು ಹೇಳಿದ್ರಿ, ನಮ್ಮ ಕೊಠಡಿಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಸನ ವ್ಯವಸ್ಥೆ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಅಥವಾ ಫ್ಯಾನ್ ವ್ಯವಸ್ಥೆ ಆಗಿರ್ಬೋದು, ಪ್ಯಾನಲ್ ಬೋರ್ಡ್ಗಳಾಗಿರ್ಬೋದು, ಒಂದು RO ಮಿಷನ್ ಆಗಿರ್ಬೋದು, ಅಥವಾ ಒಂದು ಕಂಪ್ಯೂಟರ್ ಆಗಿರ್ಬೋದು, ಅದರ ಪ್ರಿಂಟರ್ ಆಗಿರ್ಬೋದು, ಈ ರೀತಿ ಎಲ್ಲ ಸೌಕರ್ಯಗಳನ್ನು ನಾವು ನಮಗೆ ಪ್ರಮುಖವಾಗಿ ಯುನೈಟೆಡ್ ವೇ ಆಫ್ ಬೆಂಗಳೂರು NGO ಸಂಸ್ಥೆ ಮತ್ತು ರೈಟ್ ಟು ಲಿವ್ ಸಂಸ್ಥೆಗಳಿಂದ ಶಾಲೆಗೆ ಇಷ್ಟೆಲ್ಲ ನಾವು ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಆಯಿತು. ಇನ್ನು ಈಗ ಮುಂದೆ ನೀವು ನೋಡಿದ್ರಿ, ಈಗ 12 ಲಕ್ಷ ರೂಪಾಯಿನ ಒಂದು ಅಡುಗೆ ಕೋಣೆ ಕೂಡ ಈಗ ಯುನೈಟೆಡ್ ವೇ ಸಂಸ್ಥೆಯವರು ಕನ್ಸ್ಟ್ರಕ್ಟ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಶಾಲೆ ಇನ್ನಷ್ಟು ಮೂಲಭೂತ ಸೌಕರ್ಯಗಳು ಸಿಗುತ್ತೆ ಅವರಿಂದ. ಮತ್ತು ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಪಟ್ಟಣವನ್ನು ನಾವು ಮೀರಿಸ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ದಾಖಲಾತಿಯಲ್ಲಿ ಪಕ್ಕ 100%. ಇನ್ನೊಂದು 2-3 ವರ್ಷಗಳಲ್ಲಿ ನಾವು ಬಾಗೇಪಲ್ಲಿ ತಾಲೂಕಿನಲ್ಲೇ ದಾಖಲಾತಿಯಲ್ಲಿ ಮೊದಲ ಸ್ಥಾನ ತಗೋಬೇಕು ಅಂತೇಳಿ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ನಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು, ಊರಿನ ಪೋಷಕರು, ಸಾರ್ವಜನಿಕರು ತುಂಬ ನಮಗೆ ನೆರವನ್ನು ಮತ್ತು ಸಹಕಾರವನ್ನು ನೀಡ್ತಾ ಇದ್ದು, ಈ ಶಾಲೆ ಈ ಒಂದು ಸ್ಥಾನದಲ್ಲಿರಬೇಕು ಅಂತಂದರೆ ಇವರೆಲ್ಲರ ಜೊತೆಗೆ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ತುಂಬ ಚೆನ್ನಾಗಿ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ 2 ಮಾತು ಮುಗಿಸ್ತಾರೆ. ಸರ್, ಇಷ್ಟೊಂದು NGOಗಳ ಒಡನಾಟ ನಿಮ್ಗೆ ಯಾವ ರೀತಿ ಸಿಕ್ತು ಸರ್? ಹೀಗೆ ಒಂದು ಬಾರಿ ನಾವು ಈ ಶಾಲೆಗೆ ಬಂದಾಗ ಈ ಶಾಲೆಯ ಮೂಲಭೂತ ಸೌಕರ್ಯಗಳು ಏನೇನು ಇರಲಿಲ್ಲ ಸರ್. ಒಂದು ಟಾಯ್ಲೆಟ್ಸ್ ಇರಲಿಲ್ಲ, ಅಡುಗೆ ಮನೆ ಇರಲಿಲ್ಲ, ಮತ್ತು ಎಲ್ಲ ರೂಮ್ಗಳಲ್ಲೂ ಕೂಡ ಒಂದು ರೂಮಲ್ಲಿ ಕೂಡ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಜೊತೆಗೆ ಫ್ಲೋರಿಂಗ್ ಎಲ್ಲನೂ ಸಿಮೆಂಟಿಂದ ಒಡೆದೋಗ್ಬಿಟ್ಟಿತ್ತು. ಹಿಂಗೆಲ್ಲ ನೋಡಿ ಏನಾದರೂ ಮಾಡಬೇಕು ಅಂತೇಳಿ ಇದು ಮಾಡಿದಾಗ ನಮ್ಮ ಬಾಗೇಪಲ್ಲಿ ತಾಲೂಕಿನ
ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟರಾಮ್ ಸರ್ ಅವರನ್ನು ನಾವು ಸಂಪರ್ಕ ಮಾಡಿದಾಗ ಅವರಿಗೊಂದು ಬಾರಿ ಈ ರೈತುಲಿ ಅವರು ಮತ್ತು NGO ಅವರು ಇದು ಮಾಡಿದಾಗ ಅವರೇ ಇದನ್ನು ಮುತುವರ್ಜಿ ವಹಿಸಿ ಒಂದು ಬಾರಿ ಬಿಲ್ಲೂರು ಶಾಲೆಗೆ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅವ್ರು ನಮ್ಮ ಶಾಲೆಗೆ ಬಂದಮೇಲೆ ಅವ್ರು ನಾವು ಬಿಗಿಯಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅವರು ಏನೇ ಬರಲಿ ಫಸ್ಟು ಗಡಿ ಭಾಗದಲ್ಲಿರ್ತಕ್ಕಂಥ ಬಾಗೇಪಲ್ಲಿ ತಾಲೂಕಿನ ಬಿಲ್ಲೂರು ಶಾಲೆಗೆ ನೀಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಇವತ್ತು ಎಲ್ಲ NGO ಸಂಸ್ಥೆಗಳು ನಮ್ಮ ಬಿಲ್ಲೂರು ಶಾಲೆಗೆ ಬಂದು ಮಕ್ಕಳಿಗೆ ನೋಡಿ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಅವರು ಎಲ್ಲ ಮಕ್ಕಳಿಗೂ ಇದು ನೋಟ್ಬುಕ್ಸನ್ನು ಮತ್ತು ರೈಟಿಂಗ್ ಮೆಟೀರಿಯಲ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆಯ ಒಂದು ಪಾರ್ಕ್ ವ್ಯವಸ್ಥೆ ಮತ್ತು ಒಂದು ಶೆಡ್ಡನ್ನು ಮೀಟಿಂಗ್ ಹಾಲನ್ನು ಕೂಡ ಕಟ್ಕೊಡ್ತೀವಿ ಅಂತೇಳಿ ಅವರು ಆಶ್ವಾಸನೆ ನೀಡಿದ್ದಾರೆ. ಇಲ್ಲಿ ಎಕ್ಸೈಸ್ ಬುಕ್ ಹೆಂಗಿದೆ ಸರ್ ತೋರಿಸಿ ತಾವು ನೋಡಿ ಸರ್, ಎಕ್ಸೈಸ್ ಬುಕ್ ತೋರಿಸಿ ನೋಟ್ಬುಕ್ಸ್ ಒಂದು ತಗೊಳ್ಳಿ, ಬಂಡಲ್ ತಗೊಳ್ಳಿ. ಅವ್ರ ಹೆಸರು ಇರುತ್ತಾ ಇದರಲ್ಲೇ? ಇಲ್ಲ, ಯುನೈಟೆಡ್ ವೇ ಹೆಸರೇನು ಹಾಕಲ್ಲ ಅವರು, ಯುನೈಟೆಡ್ ವೇ ಸಂಸ್ಥೆಯಿಂದ ಇದು ಮಾಡಿದ್ದೀವಿ. ಇನ್ನು ಈ 3 ವರ್ಷಗಳಲ್ಲಿ ನಾವು ಸ್ವಯಂ ಸೇವಾ ಸಂಘಗಳು ಮತ್ತು ದಾನಿಗಳಿಂದ ನಾವು ಏನು ಇದು ಮಾಡಿದ್ದೀವೋ ಅವೆಲ್ಲವನ್ನು ಕೂಡ ನೋಡಿ ಸರ್, ಅವೆಲ್ಲವೂ ನಾವು ನಮ್ಮ ಶಾಲೆಗೆ ಏನೇನು ದಾನ ಪಡೆದಿದ್ದೀವಿ ಅನ್ನೋದನ್ನು ಕೂಡ ನಾವು ಈ ರೀತಿ ಒಂದು ಇದನ್ನು ಚಾರ್ಟ್ ಹಾಕಿದ್ದೀವಿ. ಯಾರಿಂದ ಏನು ಪಡೆದಿದ್ದೀವಿ ಅದು ಅಂದಾಜು ಮೊತ್ತ ಯಾವ ವರ್ಷ ಅಂತ ಅಲ್ಲೊಂದು ಬೋರ್ಡ್ ಇದೆ, ಇಲ್ಲೊಂದು ಬೋರ್ಡ್ ಇದೆ. ಇದು 2024ರಿಂದ ಒಂದು ಸ್ಮಾರ್ಟ್ TV ಕೊಟ್ಟಿದ್ದಾರೆ. ಮಕ್ಕಳಿಗೆ 1, 2, 3ನೇ ಕ್ಲಾಸ್ ಮಕ್ಕಳಿಗೆ ಟ್ಯಾಬ್ಸ್ ಕೊಟ್ಟಿದ್ದಾರೆ. ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನೋಡಿ ಇವೆಲ್ಲ ಫೋಟೋಸ್, ರಾಷ್ಟ್ರ ನಾಯಕರ ಫೋಟೋಗಳೆಲ್ಲ ದಾನಿಗಳಿಂದ ಪಡೆದಿರ್ತಕ್ಕಂಥದ್ದೇ. ಮತ್ತು ಯುನೈಟೆಡ್ ಸಂಸ್ಥೆ ಕಡೆಯಿಂದ ನಮಗೊಂದು ಮಕ್ಕಳಿಗೆ ಪ್ಯೂರಿಫೈಡ್ ವಾಟರ್ಗೆ ಒಂದು RO ಮೆಷಿನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಲೋಕಲಲ್ಲಿ ವೆಂಕಟೇಶ್ ಗುಪ್ತಾ ಅಂತೇಳಿ ಒಬ್ರು ಇದ್ದಾರೆ ದಾನಿಗಳು, ಅವರು ಎಲ್ಲ ಮಕ್ಕಳಿಗೂ ತಟ್ಟೆಗಳನ್ನು ದಾನ ಮಾಡಿಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಎಲ್ಲ ರೂಮ್ಗಳಿಗೂ ಕೂಡ ಗಡಿಯಾರಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ವೆಂಕಟರಾಮ್ ನಾಯ್ಕ್ ಅಂತೇಳಿ ಉಗ್ರಾನಪಲ್ಲಿ ತಾಂಡಾದವರು ನಿಟ್ಟೆ ಮೀನಾಕ್ಷಿ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಅವರು 40 ಡೆಸ್ಕ್ಗಳು ಕೊಟ್ಟಿದ್ದಾರೆ. ಮತ್ತು ಚೇಳೂರು ಕಿಶೋರ್ ಶಾಲೆಯ ರಾಮಚಂದ್ರ ಅವರು ಬ್ಯಾಂಡ್ ಸೆಟ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲೇ ಲೋಕಲ್ ಅವರು ಚಾಂದ್ ಬಾಚಾ ಅಂತೇಳಿ ಎಲ್ಲ ಮಕ್ಕಳಿಗೂ ID ಕಾರ್ಡ್ಸ್ ಕೊಟ್ಟಿದ್ದಾರೆ. ಮತ್ತು ಸವಿತಾ ಶ್ರೀಕಾಂತ್ ಅಂತೇಳಿ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ರು ಮೇಡಮ್, ಅವ್ರ ಗಂಡ ಅವರು ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಶಾಲಾ ಬ್ಯಾಗ್ಗಳು ಕೊಟ್ಟಿದ್ದಾರೆ. ಹೀಗೆ ನಮ್ಮ ಸತತ 3 ವರ್ಷಗಳಿಂದ ಈ ರೀತಿ ನಾವು ದಾನಿಗಳಿಂದ ಸ್ವಯಂ ಸಂಘಗಳಿಂದ ಈ ರೀತಿ ಮಕ್ಕಳಿಗೆ ಇದು ಮಾಡಿದ್ದೀವಿ. ಇದರ ಜೊತೆಗೆ ವಿಶೇಷವಾಗಿ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮ್ ಅಲ್ದಿರ ಬುಧವಾರ ಮತ್ತು ಶನಿವಾರಕ್ಕೆ ನಾವೇ ಸ್ವಂತ ಟೀಚರ್ಸ್ ಎಲ್ಲನೂ ನಮ್ಮ ಸ್ವಂತದಿಂದ ಖರ್ಚು ಮಾಡಿ 2 ದಿನ ಮಕ್ಕಳಿಗೆ ನಾವು ಯೂನಿಫಾರ್ಮನ್ನು ಕೊಟ್ಟಿದ್ದೀವಿ. ವೆರಿ ಗುಡ್. ನೋಡಿ, ಟೀಚರ್ಸ್ ಎಲ್ಲೂ ಕಾಂಪ್ಲಿಮೆಂಟ್ಸ್ ಕೊಡಲ್ಲ, ನಿಮ್ಮ ಶಾಲೆಯಲ್ಲಿ ಮಾತ್ರ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಒಂದು ಟೀಚರ್ಸ್ಗೆ. ಅಲ್ಲಿಗೆ ಅವ್ರ ಮನೋಭಾವ ಏನಿದೆ ಮಕ್ಕಳ ಮೇಲೆ ಅನ್ನೋದು ತೋರಿಸುತ್ತೆ ಸರ್. ಓಕೆ, ಹೇಳಿ ಸರ್. ಹೀಗೆ ಹಲವಾರು ನಾವು ದಾನಿಗಳಿಂದ ಸ್ವಯಂ ಸಂಘಗಳಿಂದ ನಾವು ದೇಣಿಗೆ ಪಡೆದು ಶಾಲೆಯನ್ನು ಒಳ್ಳೆಯ ಅಭಿವೃದ್ಧಿ ಮಟ್ಟದಲ್ಲಿ ಇದು ಮಾಡ್ತಾ ಇದ್ದೀವಿ. ಹಿಂದಿನ 2 ತಿಂಗಳ ಹಿಂದೆ ಮಾರ್ಚ್ ತಿಂಗಳಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಸರ್ ಈ ಶಾಲೆಗೆ ಭೇಟಿ ನೀಡಿದ್ರು. ಭೇಟಿ ನೀಡಿದಾಗ ಇದನ್ನೆಲ್ಲ ಸೇಮ್ ನಿಮ್ಮ ಥರನೇ ಏನಪ್ಪ ಇದೆಲ್ಲ ಏನು ಭೌತಿಕವಾಗಿ ಹಿಂಗೆಲ್ಲ ಬದಲಾವಣೆ ಮಾಡಿದ್ದೀರಲ್ಲ, ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರು. ಆಗ ನಾನು ಅವ್ರಿಗೆ ಇದೇ ವಿಚಾರವನ್ನು ತಿಳಿಸಿದೆ. ಸರ್, NGOಸಿಂದ ನಾನು ಈ ರೀತಿ ಇದು ಹೆಲ್ಪ್ ತೊಗೊಂಡು ಈ ಥರ ಮಾಡ್ತಾಯಿದ್ದೀವಿ ಅಂತ ಶಬಾಷ್ ಅಂತೇಳಿ ಅವರು ಪ್ರಶಂಸೆ ಮಾಡಿ ಹೋದರು. ಹೀಗೆ ಇನ್ನು ನಮ್ಮ ಒಂದು ವಿಷನರಿ ಏನಿದೆ ಅಂತಂದರೆ ಇಡೀ ಜಿಲ್ಲೆಯಲ್ಲೇ ಇದನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ವಿಷನರಿ ಇದೆ. ಇನ್ನೊಂದು 2 ವರ್ಷಗಳಲ್ಲಿ ಈ ಒಂದು ಶಾಲೆಯನ್ನು ಗಡಿ ಭಾಗದ ಈ ಕನ್ನಡ ಶಾಲೆಯನ್ನು ಇಡೀ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ನಂಬರ್ 1 ಸ್ಥಾನ ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಒಂದು ಪಣ ತೊಟ್ಟಿದ್ದೀವಿ. ಅದರ ಸಲುವಾಗಿ ನಾವು ಶ್ರಮ ಕೂಡ ಮಾಡ್ತೀವಿ. ಏನು ಅದೇ ರೀತಿ ಮೊದಲನೇ ಸ್ಥಾನಕ್ಕೆ ಪಡೋದಕ್ಕೆ ಎಲ್ಲರೂ ಕೂಡ ಮಾಡ್ತೀವಿ ಅಲ್ಲಿ. ಇದರ ಜೊತೆಗೆ ಇಲಾಖೆಯಿಂದ ಬರ್ತಕ್ಕಂಥ ಜೂನಿಂದ ಶೈಕ್ಷಣಿಕ ವರ್ಷ ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕಲೋತ್ಸವ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು, ಈ ಏನೇನೇ ಕಾರ್ಯಕ್ರಮಗಳಿದೆಯೋ ಇಲಾಖೆಯಿಂದ, ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು, ಶಾಲಾ ವಾರ್ಷಿಕೋತ್ಸವ ಆಗಿರ್ಬೋದು,
ಎಲ್ಲ ಕಾರ್ಯಕ್ರಮ ಕೂಡ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ನಾವು ಮಾಡಿ ಇವತ್ತು ತೋರಿಸ್ತೀರ. ಮೊನ್ನೆ ತಾನೇ ಒಂದು ದಿನಪತ್ರಿಕೆಯಲ್ಲಿ ಖಾಸಗಿ ಶಾಲೆಗೆ ಸೆಟ್ಟಿ ಹೊಡೆಯುತ್ತಿರುವ ಸರ್ಕಾರಿ ಶಾಲೆ ಅಂತೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಶಾಲೆಯ ಒಂದು ಫೋಟೋ ಹಾಕಿದ್ರಾ? ವಿಚಾರ ನಮ್ಮ ಇದರಲ್ಲಿ ನಿಮ್ಮ ದಿನಪತ್ರಿಕೆಯಲ್ಲಿ ಮುದ್ರಿತವಾಗಿದೆ, ಅದನ್ನು ನೋಡ್ಬೋದು. ಇದು ಸರ್ ನಮ್ಮ ಏನು ಕಡಿಮೆ ಇಲ್ಲ, ಎಲ್ಲ ನವೋದಯ ಸೆಲೆಕ್ಟ್ ಆಗ್ತದೆ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಜೊತೆಗೆ ವಿಶ್ ಯು ಬೆಸ್ಟ್ ಆಫ್ ಲಕ್. ವಿಶೇಷವಾಗಿ ಕೊನೆಯದಾಗಿ ಪ್ರತಿ ವರ್ಷ ನಾವು 5ನೇ ತರಗತಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂಥ ಮೊರಾರ್ಜಿ, ಕಿತ್ತೂರು ರಾಣಿ, ನವೋದಯ ಹೆಚ್ಚುವರಿ ತರಗತಿಗಳನ್ನು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ನಮ್ಮ ಶಾಲೆಯಿಂದ ಒಬ್ಬ ವಿದ್ಯಾರ್ಥಿ ನವೋದಯಗೆ ಆಯ್ಕೆಯಾಗಿದ್ದಾನೆ. ಈ ವಿಚಾರವನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.